ಭಾಗವಹಿಸಿರ್ತಕ್ಕಂಥ ವಿವಿಧ ಜವಾಬ್ದಾರಿಗಳಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮಾತೆಯರೇ, ಕಳೆದ ಶುಕ್ರವಾರ ಮಂಡನೆಯಾದಂತ ಕರ್ನಾಟಕ ರಾಜ್ಯದ ಬಜೆಟ್ ಸುಮಾರು 4,08,000 ಕೋಟಿ ರೂಪಾಯಿಗಳ ಬಜೆಟ್. 1,30,000 ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಎನ್ನುವ ಮಾತಿನಂತೆ ಸಿದ್ದರಾಮಯ್ಯನವರು ಮೀಸೆತ್ತಿರುವುದಕ್ಕಂತ ಎಲ್ಲರೂ ಕೂಡ ನೋಡಿದ್ದಾರೆ. 79ನೇ ಪುಟದಿಂದ 85ನೇ ಪುಟದ ಅದನ್ನ ಕರಾಳ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ದಿವಾಳಿ ಹೋಗಿದೆ ಅನ್ನೋದನ್ನ ದಿನನಿತ್ಯ ಮಾಧ್ಯಮಗಳ ಮುಖಾಂತರವಾಗಿ ನಾವೆಲ್ಲರೂ ಕೂಡ ನೋಡ್ತೇವೆ. ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ 9 ಹೊಸ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡಿದೆ. ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಟ್ಟಿಗೆ ಕರ್ನಾಟಕದಲ್ಲಿ 143 ಕಾಲೇಜುಗಳನ್ನ ಪ್ರಾರಂಭ ಮಾಡಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡೋ ಯೋಗ್ಯತೆ ಇಲ್ಲ, ಆದ್ರೆ ಇರ್ತಕ್ಕಂತ ಯೋಜನೆಗಳನ್ನು ಕೂಡ ಉಳಿಸ್ಕೊಳ್ಳುವ ಯೋಗ್ಯತೆ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗುತ್ತೆ. ಬಂಧುಗಳ 9 ವಿಶ್ವವಿದ್ಯಾಲಯವನ್ನು ಮುಚ್ಚಲಿಕ್ಕೆ ಹೊರಟಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಮುಸಲ್ಮಾನರಿಗೆ 16 ಕಾಲೇಜುಗಳನ್ನು ತೆರೆದಿವೆ ಅಂತ ಹೇಳಲಿಕ್ಕೆ ಹೊರಟಿದೆ. ಇವತ್ತು ಹಿಂದೂ ಸಮುದಾಯದ ಜನ ತೀರಿ ಹೋದ್ರೆ ಅವರನ್ನ ಸಂಸ್ಕಾರ ಮಾಡಲಿಕ್ಕೆ ಜಾಗಗಳಿಲ್ಲ, ಸ್ಮಶಾನಗಳಿಲ್ಲ, ಊರಿನಲ್ಲಿ ಸಮಸ್ಯೆ ಇದೆ. ಆದ್ರೆ ಸಾಮಾನ್ಯ ರೈತನ ಜಮೀನನ್ನ ಕಬಳಿಸಲಿಕ್ಕೆ ಬಂದಿರತಕ್ಕಂತ ಕಬರಸ್ಥಾನಗಳ ಅಭಿವೃದ್ಧಿಗೆ 150 ಕೋಟಿ ರೂಪಾಯಿಗಳನ್ನ ಈ ಕಾಂಗ್ರೆಸ್ ಸರ್ಕಾರ ನೆಹರುನಲ್ಲಿ ಕೂತ್ಕೊಂಡು ಜಾತಿ, ಮತ, ಧರ್ಮ, ಪಂಥ ಯಾವುದನ್ನು ಕೂಡ ನೋಡ್ದಲೆ ದೇಶವಾಸಿಗಳ ಅಭಿವೃದ್ಧಿಗಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸರ್ಕಾರವನ್ನ ನರೇಂದ್ರ ಮೋದಿ ಅವರು ನಡೆಸ್ತಾ ಇದ್ರೆ, ವಿಧಾನಸೌಧದಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು ಸಾಬ್ರುಕೆ ಸಾಥ್ ಸಾಬ್ರುಕಾ ವಿಕಾಸ್ ಅನ್ನೋದು ನಮ್ಮ ಸರ್ಕಾರದ ಮಂತ್ರ ಅನ್ನೋ ರೀತಿಯಲ್ಲಿ ಲಜ್ಜೆಗೇಡಿ ಒಂದು ಆಡಳಿತವನ್ನ ನಡೆಸ್ತಾ ಇರೋದನ್ನ ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡಿಸಿದೆ. ಬಂಧುಗಳ, ಇವತ್ತು ಮುಸಲ್ಮಾನರು ಹೆಚ್ಚಾಗಿರ್ತಕ್ಕಂಥ ಜಾಗಗಳಿಗೋಸ್ಕರನೇ ಪ್ರತ್ಯೇಕವಾಗಿರೋ ಯೋಜನೆಗಳು, ಬೇರೆ ಅನುದಾನಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ, ಕಾಮಗಾರಿಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ, ಕೆಎಡಿಬಿ ಲ್ಯಾಂಡ್ ಹಂಚಿಕೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ, ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಈ ಸ್ವತಂತ್ರ ಭಾರತದಲ್ಲಿ ಮತ್ತೊಬ್ಬ ಜಿನ್ನಾನ ನೇತೃತ್ವದಲ್ಲಿ ಮತ್ತೊಂದು ಪಾಕಿಸ್ತಾನ ಬಾಂಗ್ಲಾದೇಶ ನಿರ್ಮಾಣ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ನೀವು ಇದಿಶ್ರೀ ಆಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ, ಓಂಕಾರವನ್ನ ಆಡ್ತಕ್ಕಂಥ ಕೆಲಸ ಮಾಡ್ತಿದ್ದೀರಾ. ಎಲ್ಲಿಯವರೆಗೂ ಭಾರತೀಯ ಜನತಾ ಪಕ್ಷ ತನ್ನ ಕಾರ್ಯಕರ್ತರ ಮುಖಾಂತರವಾಗಿ ಜನ ಸಮುದಾಯವನ್ನು ಎಚ್ಚರಿಸುವ ಕೆಲಸ ಮಾಡುತ್ತೆ, ಅಲ್ಲಿಯವರೆಗೂ ಕೂಡ ನಿಮ್ಮ ಹಿಡನ್ ಅಜೆಂಡಾ ನಡೀಲಿಕ್ಕೆ ಬಿಡೋದಿಲ್ಲ. ನೀವು ಎಲ್ಲರೊಟ್ಟಿಗೆ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಅಭಿವೃದ್ಧಿ ಕೈಗೊಳ್ಳೋದಾದ್ರೆ ನಮ್ಮ ಸಹಕಾರ ಇದೆ. ಆದ್ರೆ ಮುಸಲ್ಮಾನ ತುಷ್ಟೀಕರಣದ ಮುಖಾಂತರವಾಗಿ ನಿಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಳ್ತಕ್ಕಂಥ ನಿಮ್ಮ ಕುತಂತ್ರಕ್ಕೆ ಇಡೀ ಜನ ಸಮುದಾಯದ ಒಕ್ಕೂಟದ ವಿರೋಧ ಇದೆ ಅನ್ನೋದನ್ನ ಇವತ್ತಿನ ಪ್ರತಿಭಟನೆಯ ಮುಖಾಂತರ ತಿಳಿಸ್ತಾ, ಈ ಸುಳಿ ಬಿಸಿಲಲ್ಲೂ ಕೂಡ